ಈಗ ನನಗೆ 9 ತಿಂಗಳು ಮಗು ಇಟ್ಕೊಂಡಿದ್ದೀನಿ. ಏನೂ ಮಾಡೋಂಗಿಲ್ಲ. ಬಟ್ ಅದನ್ನು ನೋಡ್ಕೊಬೇಕು, ಇವ್ರನ್ನೂ ನೋಡ್ಕೊಬೇಕು. ಬಟ್ ನನ್ನನ್ನು ನಾನು ನೋಡ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಇವರೇ ನನ್ನ ನೋಡ್ಕೊಂಡಿದ್ದಾರೆ. ಇವ್ರನ್ನ ನೋಡ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ನನ್ನನ್ನು ಇವ್ರು ನೋಡ್ಕೊತಿದ್ದಾರೆ. ಇವ್ರಿಗೆ ಹುಷಾರಿಲ್ಲದೆ ಇರ್ಬೋದು, ಬಟ್ ನನಗೆ 9 ತಿಂಗಳು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇದನ್ನು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಎಲ್ಲರ ಹತ್ರ ಇಂಥವ್ರನ್ನ ಕಳ್ಕೊಳಕ್ಕೆ ನಾನು ಯಾವತ್ತೂ ಇಷ್ಟಪಡಲ್ಲ. ನನ್ನ ಗಂಡನ ಉಳಿಸ್ಕೊಳಕ್ಕೆ 25 ಲಕ್ಷ ಬೇಕು. ದಯವಿಟ್ಟು ನನಗಂತೂ ಹೊಂದಿಸ್ಕೊಳಕ್ಕಾಗ್ತಾ ಇಲ್ಲ. ನೀವೇ ನನಗೆ ಹೊಂದಿಸ್ಕೊಡ್ಬೇಕು. ನಿಮ್ಮ ಸಹಾಯನೇ, ನಿಮ್ಮ ಬೆಂಬಲನೇ ನನ್ನ ಗಂಡು ನಾನು ಉಳಿಸ್ಕೊಡೋದು. ದಯವಿಟ್ಟು ನನಗೆ ಸಹಾಯ ಮಾಡಿ, ನನ್ನ ಗಂಡನ ಉಳಿಸ್ಕೊಡಿ. ನನಗೆ ಇಷ್ಟ ಇಲ್ಲ, ಇವ್ರನ್ನ ಕಳ್ಕೊಳಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಉಳಿಸ್ಕೊಡಿ ಅಷ್ಟೇ. ಈ ಮಾಂಗಲ್ಯನೂ ಸಹಿತ ನೀವು ಮಾಂಗಲ್ಯನ ನನಗೆ ಉಳಿಸ್ಕೊಡಿ. ಅಂದರೆ ಮಾಂಗಲ್ಯ ಅಂದರೆ ನನ್ನ ಗಂಡನೇ, ಅವರು ಉಳಿಸ್ಕೊಡಿ ಅಷ್ಟೇ. ದಯವಿಟ್ಟು ಉಳಿಸ್ಕೊಡಿ. ತಂಗಿಯ ಕಣ್ಣೀರಿಗೆ ನೀವು ಸ್ಪಂದಿಸಬೇಕು. ಯಾಕಂದರೆ ಒಂದು ಕರಾಟೆಯ ಟೀಚರ್ನ ಪರಿಸ್ಥಿತಿ ಈ ಥರ ಇದೆ ಅಂದರೆ ನೀವೆಲ್ಲರೂ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿದರೆ, ನಿಮ್ಮ ಕೈಯಲ್ಲಿ ಆಗುವಂಥ ಸಹಾಯವನ್ನು ಮಾಡಿದರೆ ಖಂಡಿತವಾಗಿ ಇವರ ಮಾಂಗಲ್ಯವನ್ನು ನೀವು ಉಳಿಸಲಿಕ್ಕೆ ಸಾಧ್ಯವಾಗ್ತದೆ. ಯಾರೆಲ್ಲ ವಿಡಿಯೋವನ್ನು ನೋಡ್ತೀರಾ, ಈ ತಂಗಿಯ ಕಣ್ಣೀರಿಗೆ ನೀವು ಸ್ಪಂದಿಸಬೇಕು. ಆದಷ್ಟು ಜನರಿಗೆ ನೀವು ವಿಡಿಯೋವನ್ನು ಶೇರ್ ಮಾಡಿ ಪ್ಲೀಸ್. ನಾನು ಇಷ್ಟೇ ನಿಮ್ಮ ಹತ್ರ ಕೇಳ್ತಾ ಇರೋದು. ನಂದೀಶನ್ನು ಜೀವ ಉಳಿಸಲು 25,000 ಜನರಿಗೆ ರೀಚ್ ಮಾಡಿದರೆ ಖಂಡಿತವಾಗಿಯೂ ಈ ವಿಡಿಯೋವನ್ನು ತಲುಪಿಸಬಹುದು. ಆದಷ್ಟು ಜನರಿಗೆ ಮುಟ್ಟಿಸಿದರೆ ಈ ನಂದೀಶನ ಜೀವ ಉಳಿಸ್ಲಿಕ್ಕೆ. ಪ್ರತಿಯೊಬ್ಬರು ನೀವು ಏನಿಲ್ಲ, ಒಂದು ದಿನ ನೀವು ಹೊರಗಡೆ ಹೋಗ್ತೀನಿ ಅಂತಂದ್ರೆ 1,000 ರೂಪಾಯಿ ಖರ್ಚು ಮಾಡ್ತೀರಾ. ಆ ಒಂದು ದಿನನ ಒಬ್ಬ ಪುಣ್ಯಾತ್ಮನಿಗೋಸ್ಕರ ಒಂದು ದುಡ್ಡನ್ನ ಇವರಿಗೆ ದಾನ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಏನಾದರೂ ನೀವು ಪುಣ್ಯ ಕಾರ್ಯಗಳು ಮಾಡಿದ್ದೀರಾ ಅಂತ ಅನ್ನೋದಾದ್ರೆ ಇವರಿಗೊಬ್ಬರಿಗೆ ದಾನ ಮಾಡಿದ್ರೆ ಅದಕ್ಕಿಂತ ಪುಣ್ಯ ಇನ್ನೇನು ಇಲ್ಲ ಅಂತ ತಿಳ್ಕೊಳ್ತೀನಿ. ಆತರಿಗಳ ನಮಸ್ಕಾರ. ಇನ್ನೇ ಯಾನ ಪಂಪಿನ ವಿಷಯ ಒಂಜಿ ಪೊಣ್ಣು ಹೆಣ್ಮ ತಿಂಗಳದ ಬಂಜಿನ ಕತೆ. ನನ್ನ ಹೆಸರು ಗಣೇಶ್ ಅಂತ. ನಾನು ಬೇಲೂರು ತಾಲೂಕಿನ ಪತ್ರಕರ್ತರ ಸಂಘದ ಖಜಾಂಚಿಯಾಗಿ ಹಾಗೂ ಪತ್ರಕರ್ತನಾಗಿ ಸುಮಾರು 15 ವರ್ಷಗಳಿಂದ ಕೆಲಸ ಮಾಡ್ತಿದ್ದೀನಿ. ಈ ನಂದೀಶ್ ನನಗೆ ಪರಿಚಯ ಆದಂಥ ಸಂದರ್ಭದಲ್ಲಿ ಸುಮಾರು 12 ವರ್ಷಗಳ ಹಿಂದೆ ನನಗೆ ಸ್ನೇಹಿತನಾಗಿ ಪರಿಚಯ ಆದ. ಮಾಡಿ ಅವನಿಗೆ ಹೆಲ್ಪ್ ಮಾಡಬೇಕು. ಯಾಕೆಂದರೆ ಆ ಕುಟುಂಬ ನಿಜಕ್ಕೂ ಸಹ ಉತ್ತಮವಾದಂಥ ಒಂದು ಕುಟುಂಬ. ಈ ನಿಮ್ಮ ಮುಂದಡೆ ಕೂತಿರೋಂಥ ಮಕ್ಕಳೇ ಸಾಕ್ಷಿ. ರಾಜ್ಯ, ಜಿಲ್ಲಾ, ಅಂತಾರಾಜ್ಯ ಮಟ್ಟದಲ್ಲಿ ಇವತ್ತು ಪ್ರತಿನಿಧಿಸ್ತಾ ಇರುವಂಥ ಮಕ್ಕಳನ್ನ ತಯಾರು ಮಾಡುವಂತಹ ಶ್ರೇಯಸ್ಸು ಆ ನಂದೀಶಿಗೆ ಸೇರುತ್ತೆ. ಅವನು ಸಹ ಬ್ಲಾಕ್ ಬೆಲ್ಟ್ ಕರಾಟೆ ಪಟು. ಅಂತಹ ಒಂದು ಗುರುಗಳನ್ನ ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ತಾವುಗಳೆಲ್ಲರೂ ಸಹಾಯ ಮಾಡಬೇಕು ಅಂತೇಳಿ ತಮ್ಮ. जैसा कि तुमको हम सबको मालूम है कि उनको नंदीश सर को ऐसे तबीयत ठीक नहीं है. उनका बहुत ज़्यादा पैसे की ज़रूरत है, 25 लाख का ज़रूरत है. अब उनको कैसे भी कर को हेल्प करना हम ना. मेरा भाई यहाँ पे स्टूडेंट हो को नेशनल लेवल, स्टेट लेवल में से भी जाको ये सभी ट्रॉफी सभी ले को आको है. उसे पूरे जगह सेलेक्ट्स भी होको है, सब होको है. सो ये मैडम और वो सर के वजह से बहुत ज़्यादा हेल्प करती. तो उनको प्लीज़, उनको कितना होता तुम्हारे हाथ से, कितना होता 500, 1000 कितना होता तुम्हारे हाथ से उतना उनको हेल्प करो. ಉದರ ಜಗನ್ ಏನು ಸಕಲೇಶ್ಪುರ ಬರ್ತದೆ. ಎನ್ನ ಸರ್ಗೆ ಹುಷಾರಿಜ್ಜಿ ಮಕ್ಳಿಗೆ ನಿಕ್ಲಕ್ಕೆ ಏತಾಪುಂಡು ಅದು ಸಹಾಯ ಮಾಡ್ಪ್ಲೆ. ಮಕ್ಳಿಗೆ 25 ಲಕ್ಷ ಬೋಡು ನಿಕ್ಲಿಗೆ ಏತಾಪುಂಡು ಅದು ಸಹಾಯ ಮಾಡ್ಪ್ಲೆ. ಹೆಂಗಾದ್ರೆ ನೀವು ದಯವಿಟ್ಟು ಸಹಾಯ ಮಾಡಿ ನಮ್ಮ ಸರ್ನ ಉಳಿಸ್ಕೊಡಿ. ಆಟೋ ಚಾಲಕರ ಸದಸ್ಯ, ದಯಮಾಡಿ ನಮ್ಮ ಆಟೋ ಚಾಲಕರುಗಳು ಏನಿದ್ದೀರಾ, ಸಾವಿರಾರು ಮಕ್ಕಳುಗಳಿಗೆ ಕರಾಟೆ ಒಂದು ಹೇಳ್ಕೊಟ್ಟು ಒಂದು ರಾಷ್ಟ್ರ ಮಟ್ಟಕ್ಕೆ ತಗೊಂಡೋದಂಥ ನಮ್ಮ ಟೀಚರ್ ಇಲ್ಲೇ ಇದ್ದಾರೆ. ದಯಮಾಡಿ ಅವರ ಒಂದು ಮಾಂಗಲ್ಯ ಉಳಿಬೇಕು ಅಂತಂದರೆ ನಮ್ಮ ಚಾಲಕರುಗಳೆಲ್ಲ ಏನಿದ್ರೆ ಎಲ್ಲರೂ ಸೇರಿ ದಯಮಾಡಿ ಇವರಿಗೂ ಆದಷ್ಟು ನಮ್ಮ ಕೈಲಾದಷ್ಟು ಒಂದು ಅಳಿಲು ಸೇವೆಯನ್ನು ಥರ ಮಾಡಿ ಇದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ. ದಯಮಾಡಿ ಇದು ರಾಷ್ಟ್ರ ಮಟ್ಟದಲ್ಲಿ ತಲುಪಿ ಎಲ್ಲ ಯಾರ್ಯಾರ ಹತ್ರ ನಮಗೆ ಫಂಡ್ ಏನು ಕಲೆಕ್ಷನ್ ಆಗಬೇಕು ಅದನ್ನೆಲ್ಲ ಮಾಡಿ ದಯಮಾಡಿ ನೀವು ಅವರಿಗೆ ತಲುಪಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾನು ಜಗದೀಶ್ ಅಂತೇಳಿ ವಾರ್ಡ್ ಕೌನ್ಸಿಲರ್ ನಾನು ಆಗಲೇ. ಆಮೇಲೆ ಪಾಪ ಅವ್ರೀಗ ಒಂದು 7 ಮಂತ್ಸು ಪ್ರೆಗ್ನೆಂಟ್ ಇದ್ದಾರೆ. ಪಾಪ ಅದು ನೋಡಿದ್ರೆ ಬೇರೆ ಯಾರಿಗಾರು ಹೊಟ್ಟೆ ಉರಿಯುತ್ತೆ. ಪಾಪ ಗಂಡ ಆದವನು ಅವ್ರಿಗೂ ಚಿಕಿತ್ಸೆ ಮಾಡ್ಕೋಬೇಕು ಅನ್ನೋದು ಹಾಸ್ಪಿಟಲ್ ಮಲಗಿದ್ದಾರೆ. ಇವರು ಈ ಥರ ಪ್ರೆಗ್ನೆಂಟ್ ಆಗಿದ್ದಾರೆ. ಪಾಪ ದೇವರು ಒಂದೇ ಸತಿ ಕಷ್ಟ ಕೊಟ್ಬಿಡಿ. ದೇವರು ಈ ಕಷ್ಟನ ನಿವಾರಿಸಿ ಚೆನ್ನಕೇಶವನ ಸನ್ನಿಧಿಗೆ ಬಂದಿದ್ದೀವಿ ನಾವು. ಇದನ್ನೆಲ್ಲ ನಿವಾರಣೆ ಮಾಡ್ತಾನೆ ಅನ್ನೋದು ನನ್ನ ಒಂದು ಅಚಲವಾದ ಒಂದು ನಂಬಿಕೆ. ಆ ಒಂದು ಮಾರಣಾಂತಿಕ ಕಾಯಿಲೆಯಿಂದ ನಾವು ಅವ್ರನ್ನ ದೂರ ಮಾಡೋಕ್ಕೆ ನಮ್ಮಗಳಿಂದ ಸಹ ಸಹಾಯ ಬೇಕಾಗಿದೆ. ನಾನು ಈ ಊರಿನ ಜನತೆಯ ಪರವಾಗಿ ಅವ್ರಿಗೆ ಸೇವೆ ಮಾಡೋಕ್ಕೆ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ರಶ್ಮಿತ್ ಅಂತ. ನಮ್ಮ ಸರ್ ಹುಷಾರಿಲ್ಲ, ಜಾಸ್ತಿ ದಿನ ಆಗಿದೆ. ಅವರು ಜೀವ ಉಳಿಸಿಕೊಡಿ ಪ್ಲೀಸ್. ನಮಸ್ತೆ, ನಾನು ಶ್ರುತಿ ದಯಾನಂದ್ ಮಾತಾಡ್ತಾ ಇರೋದು. ನಮ್ಮ ಸೆನ್ಸಾಯಿ ಮೇಡಮ್ ಹಸ್ಬೆಂಡು
ತುಂಬ ಹುಷಾರಿಲ್ದಲ್ಲೇ ಹಾಸ್ಪಿಟ್ಲಲ್ಲಿದ್ದಾರೆ. ನಮ್ಮ ಹಸ್ಬೆಂಡ್ ಆರ್ಮಿಲಿರೋದು, ಅವರಲ್ಲಿ ದೇಶ ಕಾಯ್ತಾ ಇದ್ದರೆ ಇವರಿಲ್ಲಿ ಹೆಣ್ಮಕ್ಳಿಗೆ ಯಾವ ಥರ ಪ್ರೊಟೆಕ್ಷನ್ ಇರಬೇಕು, ಯಾವ ಥರ ಅವ್ರನ್ನ ಅವ್ರು ಸೇವ್ ಮಾಡ್ಕೋಬೇಕು ಅಂತ ಕರಾಟೆಲಿ ಹೇಳ್ಕೊಡ್ತಾರೆ.